ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 3ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಅನುವಾದ: ಹೇ ಅರ್ಜುನ, ಯಾವ ಪುರುಷನು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನೂ ಬಯಸುವುದಿಲ್ಲವೋ ಆ ಕರ್ಮಯೋಗಿಯು ಸದಾ ಸನ್ಯಾಸಿಯೆಂದೇ ತಿಳಿಯಲು ಯೋಗ್ಯನಾಗಿದ್ದಾನೆ. ಏಕೆಂದರೆ ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖಪೂರ್ವಕವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಇಲ್ಲಿ ಸಾಂಖ್ಯ ಯೋಗಕ್ಕಿಂತ ಕರ್ಮಯೋಗನೇ ಶ್ರೇಷ್ಠ ಅಂತ ಹೇಳಿ ಅದೇ ಮಾತನ್ನ ಸಿದ್ಧಗೊಳಿಸೋದಕ್ಕೋಸ್ಕರ ಈಗ ಮುಂದಿನ ಶ್ಲೋಕದಲ್ಲಿ ಕರ್ಮಯೋಗಿಯ ಪ್ರಶಂಸೆಯನ್ನ ಮಾಡ್ತಾನೆ, ಅವನನ್ನ ಹೊಗಳ್ತಾನೆ. ಕರ್ಮಯೋಗಿಯನ್ನ ಯಾಕೆ ಹೊಗಳ್ತಾನೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಭಗವಂತ ಹೇಳ್ತಾನೆ ಅರ್ಜುನನಿಗೆ, ಯಾವ ಮನುಷ್ಯ ಯಾರನ್ನೂ ದ್ವೇಷ ಮಾಡೋದಿಲ್ವೋ, ಯಾವುದನ್ನೂ ಬಯಸೋದಿಲ್ವೋ, ನೋಡಿ ತುಂಬಾ ಇಂಪಾರ್ಟೆಂಟ್ ಇದು. ನಾವು ಯಾರನ್ನೂ ದ್ವೇಷಿಸಬಾರ್ದು ಮತ್ತೆ ಏನನ್ನೂ ಬಯಸಬಾರ್ದು. ಅಂಥ ಕರ್ಮಯೋಗಿ ಸದಾ ಸನ್ಯಾಸಿ ಅಂತಾನೆ ತಿಳ್ಕೋಬೇಕು. ಯಾಕೆಂದ್ರೆ ಅವನಲ್ಲಿ ಬಯಕೆಗಳು ಇಲ್ಲ, ರಾಗದ್ವೇಷಗಳು ಇರೋದಿಲ್ಲ. ಅದಕ್ಕೆ ಅವನು ಸನ್ಯಾಸಿಗಿಂತ ಕಡಿಮೆ ಅಲ್ಲ, ಅವನಿಗೆ ಸಮ ಅಂತಾನೆ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾಗಿರುವಂತಹ ಮನುಷ್ಯ ಸುಖಪೂರ್ವಕವಾಗಿ ಅವನು ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ. ಅವನೇನು ಕಷ್ಟಪಡಬೇಕಾಗಿಲ್ಲ. ಈಗ ಸನ್ಯಾಸಿಗಳು ಅಂತಂದ್ರೆ ಮನೆ ಮಠ ಬಿಟ್ಟು ಹೋಗ್ತಾರೆ, ಯಾವುದೋ ಹಿಮಾಲಯಕ್ಕೆ ಹೋಗಿ ಅವರು ತಪಸ್ಸುಗಳನ್ನೆಲ್ಲ ಮಾಡ್ತಾರೆ, ಎಲ್ಲರಿಂದ ದೂರ ಇರ್ತಾರೆ, ಎಲ್ಲವನ್ನ ತ್ಯಾಗ ಮಾಡಿರ್ತಾರಲ್ವಾ. ಆದರೆ ಒಬ್ಬ ಕರ್ಮಯೋಗಿ ಏನು ಮಾಡ್ತಾನೆ, ಅವನು ಸಂಸಾರದಲ್ಲೇ ಇದ್ಕೊಂಡು ಎಲ್ಲರ ಜೊತೆ ಇದ್ಕೊಂಡು ಅವನು ರಾಗದ್ವೇಷ ದ್ವಂದ್ವಗಳಿರುತ್ತಲ್ಲ ಅದು ಇಲ್ಲದೆ ಅವನು ಸುಖವಾಗಿ ಅವನು ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕರ್ಮಯೋಗಿಯನ್ನ ನಿತ್ಯ ಸನ್ಯಾಸಿ ಅಂತ ಕರೆದಿದಾರಲ್ಲ, ಅದಕ್ಕೆ ಅರ್ಥ ಏನು, ಯಾಕೆ ಅವನನ್ನ ನಿತ್ಯ ಸನ್ಯಾಸಿ ಅಂತ ಕರೆದಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಕರ್ಮಯೋಗಿ ಯಾರನ್ನೂ ದ್ವೇಷ ಮಾಡೋದಿಲ್ಲ, ಮತ್ತೆ ಯಾವುದೇ ವಸ್ತು ಬೇಕು ಅಂತ ಅವನಿಗೆ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ. ಅವನು ದ್ವಂದ್ವಗಳಿಂದ ಸಂಪೂರ್ಣವಾಗಿ ಅತೀತನಾಗಿರ್ತಾನೆ, ಅದರಿಂದ ದೂರವಾಗಿರ್ತಾನೆ. ಅವನಿಗೆ ಬೇಕು ಅನ್ನೋದೇ ಇರೋದಿಲ್ಲ, ಅವನು ಏನಿದೆಯೋ ಅದರಲ್ಲಿ ತೃಪ್ತನಾಗಿರ್ತಾನೆ. ಅದಕ್ಕೋಸ್ಕರ ಅವನು ಎಲ್ಲ ದ್ವಂದ್ವಗಳಿಂದ ಅತೀತನಾಗಿರ್ತಾನೆ. ನೋಡಿ, ಯಾರನ್ನೂ ದ್ವೇಷ ಮಾಡೋದಿಲ್ಲ ಅಂತಂದ್ಮೇಲೆ ಅಲ್ಲಿ ಪ್ರೀತಿನೂ ಇರೋದಿಲ್ಲ. ಅಂದ್ರೆ ಏನು, ಪ್ರೀತಿ ಇರೋದಿಲ್ಲ ಅಂತಂದ್ರೆ ಅದು ಬೇರೆ ಥರ ಅರ್ಥ ಅಲ್ಲ, ಅವನು ಯಾವುದಕ್ಕೂ ಅಟ್ಯಾಚ್ ಆಗಲ್ಲ ಅಂತ ಅರ್ಥ. ಈಗ ದ್ವೇಷ ಇದ್ರೂ ನಮ್ಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಅವರನ್ನ ತುಂಬಾ ಪ್ರೀತಿಸಿದ್ರು ಕೂಡ ನಮ್ಗೆ ಅಟ್ಯಾಚ್ಮೆಂಟ್ ಇರುತ್ತಲ್ವಾ. ಆ ಎರಡೂ ಇಲ್ಲ ಅಂತಂದಾಗ ಅವ್ನು ನೆಮ್ಮದಿಯಾಗಿರ್ತಾನೆ. ಸೊ ಅದಕ್ಕೆ ಅವನು ದ್ವೇಷನೂ ಮಾಡೋದಿಲ್ಲ, ಅವನ ಪ್ರೀತಿನೂ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಿಲ್ಲ. ಯಾವುದೇ ವಸ್ತುಗಳು ಬೇಕು ಅಂತ ಅವನು ಆಸೆ ಪಡೋದಿಲ್ಲ. ಈಗ ಆಸೆ ಪಟ್ಟಾಗ್ತಾನೆ ಅದು ಸಿಕ್ಕಿಲ್ಲ ಅಂತಂದರೆ ನಮಗೆ ನೋವು ದುಃಖ ಇದೆಲ್ಲ ಆಗೋದು. ಅದಕ್ಕೆ ಯಾವ ವಸ್ತುವಿನ ಆಕಾಂಕ್ಷೆಯನ್ನೂ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅವನು ದ್ವಂದ್ವಗಳಿಂದ ಸಂಪೂರ್ಣವಾಗಿ ಅವನು ಅತೀತನಾಗಿರ್ತಾನೆ ಅಂತ ಹೇಳ್ತಾರೆ. ವಾಸ್ತವವಾಗಿ ಸನ್ಯಾಸ ಕೂಡ ಇದೇ ಸ್ಥಿತಿಯ ಹೆಸರು. ಸನ್ಯಾಸ ಅಂತಂದ್ರೇನೆ ಯಾರು ಈ ಸ್ಥಿತಿಗೆ ಬಂದಿರ್ತಾರೋ, ಅವನು ಮನೇಲಿ ಇದು ಮಾಡ್ತಾನೋ ಅಥವಾ ಮನೆ ಬಿಟ್ಟು ಹೋಗಿ ಮಾಡ್ತಾನೋ, ಒಟ್ನಲ್ಲಿ ಏನು, ಯಾವುದೇ ರಾಗದ್ವೇಷಗಳಿರಬಾರ್ದು ಅವನಲ್ಲಿ, ಆಮೇಲೆ ಆಸೆ ಆಕಾಂಕ್ಷೆಗಳು ಇರಬಾರ್ದು, ದ್ವಂದ್ವಗಳಿಂದ ಅವನು ಮುಕ್ತನಾಗಿರಬೇಕು, ಅತೀತನಾಗಿರಬೇಕು. ಅಂಥ ಒಂದು ಸ್ಥಿತಿ ಯಾರಲ್ಲಿ ಇರುತ್ತೋ ಅದನ್ನು ಸನ್ಯಾಸ ಅಂತ ಕರೆಯೋದು. ಸೊ ರಾಗದ್ವೇಷಗಳಿಂದ ರಹಿತನಾಗಿರುವಂಥವನೇ ನಿಜವಾದ ಸನ್ಯಾಸಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾಕೆ ಅಂತಂದ್ರೆ ಅವನಿಗೆ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡುವಂಥ ಅವಶ್ಯಕತೆನೇ ಇಲ್ಲ, ಮತ್ತೆ ಸಾಂಖ್ಯ ಯೋಗ ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಅವನು ಎಲ್ಲಿರ್ತಾನೋ, ಯಾವ ಒಂದು ಆಶ್ರಮದಲ್ಲೇ ಇರಲಿ, ಅವನ ಒಳಗಡೆ ಇರುವಂಥ ಸ್ಥಿತಿ ಇದೆಯಲ್ಲ ಅದು ರಾಗದ್ವೇಷಗಳಿಂದ ದ್ವಂದ್ವಗಳಿಂದ ಮುಕ್ತವಾಗಿತ್ತು ಅಂತಂದರೆ ಅವನು ಸನ್ಯಾಸಿ ಅಂತಾನೆ ಅರ್ಥ. ಅಂದಮೇಲೆ ಅವನು ಸನ್ಯಾಸಾಶ್ರಮವನ್ನು ತಗೊಂಡೇ ಸನ್ಯಾಸಿ ಆಗಬೇಕು ಅನ್ನುವಂಥದ್ದು ಅವಶ್ಯಕತೆ ಇಲ್ಲ, ಮತ್ತು ಸಾಂಖ್ಯ ಯೋಗ ಕೂಡ ಅವನಿಗೆ ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಕರ್ಮಯೋಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾಗಲೂ ಕೂಡ
ಸದಾ ಸನ್ಯಾಸಿಯಾಗೇ ಇರ್ತಾನೆ, ಮತ್ತೆ ಸುಖವಾಗಿರ್ತಾನೆ. ಆಯಾಸನೆ ಇಲ್ಲದೆ ಅವನು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. ಅದಕ್ಕೋಸ್ಕರ ಅವನನ್ನ ನಿತ್ಯ ಸನ್ಯಾಸಿ ಅಂತ ಹೇಳಿ ಅವನ ಮಹತ್ವವನ್ನ ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ನೋಡಿ, ಕರ್ಮವನ್ನೇ ಯೋಗವನ್ನಾಗಿ ಮಾಡಿಕೊಂಡು ಎಲ್ಲವನ್ನ ಸಮರ್ಪಣೆ ಭಾವದಿಂದ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಆ ಭಗವಂತನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ, ನನ್ನ ಮೂಲಕ ಈ ಕೆಲಸ ನಡೀತಾ ಇದೆ ಅಷ್ಟೇನೆ ಅಂತ ತಿಳ್ಕೊಂಡು ಯಾರು ಸಮರ್ಪಣೆ ಭಾವದಿಂದ ಮಾಡ್ತಾರೋ ಅವನನ್ನ ಕರ್ಮಯೋಗಿ ಅಂತ ಹೇಳೋದು. ಏನೇ ಕರ್ತವ್ಯ ಕರ್ಮಗಳಿದ್ರೂ ಕೂಡ ಅದರಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೆ, ಆಮೇಲೆ ಫಲಾಪೇಕ್ಷೆನೂ ಇಲ್ಲದೆ ಅವನು ಶುದ್ಧವಾದ ಮನಸ್ಸಿನಿಂದ ಸಮರ್ಪಣೆ ಭಾವದಿಂದ ಆ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತಾನೋ ಅವನನ್ನು ಸನ್ಯಾಸಿ ಅಂತಾನೆ ತಿಳ್ಕೋಬೇಕು. ಅವನು ಅದನ್ನು ಮಾಡ್ತಾ ಸುಖವಾಗಿರ್ತಾನೆ, ಅವನಿಗೆ ಯಾವುದೇ ರೀತಿಯ ಕಷ್ಟ ಅನ್ಸೋದಿಲ್ಲ. ಅವನು ಮಾಡ್ತಾ ಇರುವಂಥ ಕೆಲಸದಲ್ಲಿ ಆಯಾಸನೂ ಅನ್ಸೋದಿಲ್ಲ. ಅದರಿಂದ ಏನಾಗುತ್ತೆ, ಅವನು ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಪಡಿತಾನೆ. ಈಗ ನೋಡಿ, ಎಲ್ಲವನ್ನ ಸಮರ್ಪಣೆ ಮಾಡಿ ಭಗವಂತನಿಗೆ ಮಾಡ್ತಾ ಇದ್ದಾಗ ಅದಕ್ಕೆ ಏನು ಶಕ್ತಿ ಕೊಡಬೇಕೋ, ಏನು ಬುದ್ಧಿ ಕೊಡಬೇಕೋ, ಯಾವ ರೀತಿ ಆ ಕೆಲಸವನ್ನು ಮಾಡಿಸ್ಕೋಬೇಕೋ ಎಲ್ಲ ಅವನು ಮಾಡಿಸ್ಕೊಳ್ತಾನೆ. ನನಗಲ್ಲಿ ಎಲ್ಲಿಂದ ಕಷ್ಟ ಅಂತ ಅನ್ಸುತ್ತೆ, ಆಯಾಸ ಅನ್ಸುತ್ತೆ, ಭಗವಂತನೇ ನನ್ನ ಮೂಲಕ ಆ ಶಕ್ತಿಯನ್ನು ಕೊಟ್ಟು ಮಾಡಿಸ್ತಾ ಇರ್ತಾನೆ ಅಂದಾಗ ನನಗೆ ಆಯಾಸನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅದ್ರ ಬದಲಾಗಿ ಈ ಕರ್ಮ ಬಂಧನದಿಂದ ನನಗೆ ಬಿಡುಗಡೆ ಸಿಗುತ್ತೆ. ಅದಕ್ಕೋಸ್ಕರ ಅವನನ್ನು ನಿತ್ಯ ಸನ್ಯಾಸಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಕರ್ಮಯೋಗಿ ಅನ್ನೋದು ಏನು ಅನ್ನೋದನ್ನ ಹೇಳ್ತಾ ಅದರ ಮಹತ್ವವನ್ನು ಇಲ್ಲಿ ಭಗವಂತ ಎಲ್ಲರಿಗೂ ತಿಳಿಸ್ತಾ ಇದ್ದಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.